ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬಂದ್ಬಿಟ್ಟು ಒಂದು ಟೆಕ್ ಗ್ಯಾಜೆಟ್ ಬಗ್ಗೆ ನೋಡೋಣ. ಇದು ನಾನು ಮೈಂಡಲ್ಲಿ ಯೋಚಿಸಿದೆ, ಏನು ಟೆಕ್ ಗ್ಯಾಜೆಟ್ ನೋಡೋದು ಅಂತ. ಇವತ್ತು ನಾವು ಪ್ಯಾನಸೋನಿಕ್ ಟಿ ವಿ ಬಗ್ಗೆ 50XR ಬಗ್ಗೆ ನೋಡ್ತೀವಿ. ಈ ಟಿ ವಿ ಇದು ಬಂದ್ಬಿಟ್ಟು ಒಂದು 50+ ಇಂಚೇನೋ ಇದೆ. ಸೊ 50 ಇಂಚು. ಸೊ ಇದ್ರದ್ದು ಇವಾಗ ಫುಲ್ ರಿವ್ಯೂ ಡೀಟೇಲಾಗಿ ನೋಡೋಣ. ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ಒಳಗಡೆ ಬಂದಾಯ್ತು. ಇವಾಗ ಫಸ್ಟು ಇದನ್ನು ಆನ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕಲ್ಲಿ ಏನೇನು ಫೀಚರ್ ಇದೆ ನೋಡೋಣ. ಸೊ ಇದ್ರ ಬ್ಯಾಕಲ್ಲಿ ಅನಿಸುತ್ತೆ. ಇದ್ರ ಬ್ಯಾಕಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು ಆಡಿಯೋ ಜಾಕ್ ಇದೆ, ಮತ್ತು ಇದು ಬಂದ್ಬಿಟ್ಟು ಇಂಟರ್ನೆಟ್ ಪೋರ್ಟು, ಮತ್ತು HDMI 2 ಪೋರ್ಟು, ಮತ್ತು USB 1, USB 2, USB 3 ಪೋರ್ಟ್ಸ್ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಆಡಿಯೋ ಆ್ಯಂಟಿ ಇದು ಬರುತ್ತೆ. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು AV ಕನೆಕ್ಷನ್ನು ಅದು, ಮತ್ತು ಇಂಟರ್ನೆಟ್ ಕೇಬಲು ಎಲ್ಲನೂ ಇದೆ, ವಿಡಿಯೋ ಕೇಬಲು ಅದೆಲ್ಲ ಹಾಕಬೇಕು. ಇವಾಗ ಆ ಕಡೆ ಸೈಡ್ ನೋಡೋಣ. ಇವಾಗ ಈ ಕಡೆ ಸೈಡ್ ಬಂದರೆ ಇಲ್ಲಿ ಬಂದ್ಬಿಟ್ಟು ಇನ್ಪುಟ್, ಚಾನಲ್, ವಾಲ್ಯೂಮ್ ಡೌನ್, ಅಪ್ ಆ್ಯಂಡ್ ಡೌನ್, ಮತ್ತು ಮೇನ್ ಆನ್ ಬಟನ್. ಇವಾಗ ಇದು ಆನ್ ಮಾಡಿದ್ರೆ ಆನ್ ಆಯಿತು, ನೋಡಿದ್ರಾ? ಇವಾಗ ಇದ್ರದ್ದು ನಾವು ರಿಮೋಟ್ ನೋಡೋಣ. ಇದೇನೇ ರಿಮೋಟ್. ಫಸ್ಟ್ ಬಂದ್ಬಿಟ್ಟು ಆನ್ ಬಟನ್ನು ಮತ್ತು ಪ್ಲೇಬ್ಯಾಕ್ ಮ್ಯೂಸಿಕ್ಕು ಇದೆಲ್ಲ ನಿಮ್ಗೆ ತೋರಿಸ್ತೀನಿ. ಆನ್ ಮಾಡಿಬಿಟ್ಟು ಕಾಣಿಸ್ತಿದೆ ಅನಿಸುತ್ತೆ. ಒಂದು ನಿಮಿಷ ಗೈಸ್, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಇದು ಬಂದ್ಬಿಟ್ಟು ಆರಂಭವೇ ಅಮಕ್ರಮ இருக்குது ಅಂತ ಹೇಳೋದಕ್ಕ ಒಂದು ಸ್ವಲ್ಪ ಇರಿ. ಶೆಲ್ಲೆಲ್ಲ ಹೊರಟಾಯಿತು. ಶೆಲ್ ಸಿಕ್ತು ಗೈಸ್. ಇವಾಗ ನಾವು ಈ ರಿಮೋಟ್ ಬಗ್ಗೆ ನೋಡೋಣ. ಈ ರಿಮೋಟಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೈ ಆ್ಯಪ್ಸ್ ಅಂತ. ಈ ರಿಮೋಟ್ಗಿಂತ ನೋಡೋಕ್ಕಿಂತ ಮುಂಚೆ ಒಂದು ಸ್ಲೈಟ್ ಶಾರ್ಟ್ ನೋಡ್ಕೊಂಬನ್ನಿ. ಸ್ಲೈಟ್ ಶಾರ್ಟ್ ನೋಡಿರ್ತೀರ ಅನಿಸುತ್ತೆ. ಇವಾಗ ಈ ಟಿ ವಿದಲ್ಲಿರೋ ಫೀಚರ್ಸ್ ಬಗ್ಗೆ ನೋಡೋಣ. ಫಸ್ಟು ಇದರಲ್ಲಿ ಬಂದ್ಬಿಟ್ಟು ಪಿಕ್ಚರ್ ಮೋಡ್ ಇದೆ. ಪಿಕ್ಚರ್ ಮೋಡಲ್ಲಿ ನೀವೇನು ಕ್ಲಾರಿಟಿ ಬೇಕಿದ್ರೆ ಹಾಕೋಬೋದು. ಸಿನಿಮ್ಯಾಟಿಕ್ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ, ನಾರ್ಮಲ್ಲು, ಇದು ಡಯಾಂಟ್, ಮತ್ತು ಇನ್ನು ಟ್ರೂ ಇದಂದರೆ ಈ ಥರ ಬರುತ್ತೆ. ಇವಾಗ ನಾವು ತಿರ್ಗಾ ಹೋಗ್ಬಿಟ್ಟು ಸಿನಿಮಾಸ್ ನಾರ್ಮಲ್ ಅಂತ ಕೊಟ್ಟರೆ ನಾರ್ಮಲ್ ಆಗುತ್ತೆ. ಇವಾಗ ತಿರ್ಗಾ ಕೆಳಗಡೆ ನೋಡಿದ್ರೆ ಬ್ರೈಟ್ನೆಸ್ ಅಂತ ಇದೆ ನೋಡಿ. ಬ್ರೈಟ್ನೆಸ್ ಅಂದರೆ ನಾವು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ಸೊ ಆ ಥರ ಒಂದು ಬ್ರೈಟ್ನೆಸ್ಸು. ನೆಕ್ಸ್ಟು ಕಸ್ಟಮ್ ಇದೆಲ್ಲ ಇದೆ. ಸೊ ಇದೆಲ್ಲ ಆದಮೇಲೆ ತಿರ್ಗಾ ಕೆಳಗಡೆ ಹೋದರೆ ಸೌಂಡ್ ಬರುತ್ತೆ ನಿಮಗೆ. ಸೌಂಡಲ್ಲಿ ನೀವು ಬೂಸ್ಟ್ ಸೌಂಡ್ ಬೇಕಿದ್ರೆ ಮ್ಯೂಸಿಕ್ಕು, ಸ್ಪೀಚು, ಮತ್ತು ಸ್ಟ್ಯಾಂಡರ್ಡು ಯೂಸರ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇಸಲ್ಲಿ ಹೋದರೆ ಇವಾಗ ನಾನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಸೊ ಬ್ಯಾಲೆನ್ಸು, ಸೌಂಡ್, ಬೂಸ್ಟ್, ಟಿ ವಿ ಸ್ಪೀಕರ್ಗೆ ಹೋದರೆ ಹೆಡ್ಫೋನ್ಸು ಆಫ್ ಆ ಥರ ಇದೆ ನೋಡಿ. ನಾವು ಟಿ ವಿ ಸ್ಪೀಕರ್ಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನೆಟ್ಟು, ಟೈಮು, ಸೆಟಪ್ಪು, ಹೆಲ್ಪು ಅದೇ ಇರೋದು. ಇವಾಗ ನೆಕ್ಸ್ಟು ಇದ್ರದ್ದು ಆ್ಯಪ್ ಬಗ್ಗೆ ನೋಡೋಣ.
ಇವಾಗ ಆ್ಯಪ್ಸಿಗೆ ಹೋದರೆ ಆ್ಯಪ್ ಮಾರ್ಕೆಟ್ ಇದೆಯಾ, ನೆಟ್ಫ್ಲಿಕ್ಸ್ ಇದೆಯಾ, ಯೂಟ್ಯೂಬ್ ಇದೆಯಾ, ಅಮೆಝಾನ್ ಪ್ರೈಮ್, ಬ್ಲೂಟೂತ್, USB ಶೇರಿಂಗು, ಕ್ಯಾಲೆಂಡರು, ಆಡಿಯೋ ಲಿಂಕು ಮತ್ತು ಬ್ರೌಸರು, ವರ್ನಾ ಲಿಂಕು ಮತ್ತು DG ಕಾಂಟ್ರಾಸ್ಟು, ನೋಟಿಫಿಕೇಷನ್ನು ಅದೆಲ್ಲ ಇದೆ. ಸ್ಮಾರ್ಟ್ ಇದೆ ಅಂದರೆ ನಾವು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟು ಇದು ನಾನು ಡೌನ್ಲೋಡ್ ಮಾಡಿಕ್ಕಿರೋದು. ಸೊ ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾದ್ರೂ ಮಾಡ್ಬೋದು. ಅರೆ ಪಾಸ್ವರ್ಡ್ ಕೇಳುತ್ತೆ ನಿಮಗೆ, ಮಸ್ಟ್ ಪಾಸ್ವರ್ಡ್ ಇರಲೇಬೇಕು. ಸೊ ಅದರಿಂದ ನೀವು ಒಂಚೂರು ಕೇರ್ಫುಲ್ಲಾಗಿರಬೇಕು. ಇವಾಗ ಅನ್ಇನ್ಸ್ಟಾಲ್ ಆಯಿತು. ಇವಾಗ TV ಗೇಮ್ಸ್ ಅಂದರೆ TV ಗೇಮ್ಸಲ್ಲಿ ಏನೇನು ಆಡ್ಬೋದು ಅದು ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟು ಇದ್ರದ್ದು ಇನ್ನೊಂದು ಫೀಚರ್ ಏನಂದರೆ ಇಲ್ಲೇ ನೆಟ್ಫ್ಲಿಕ್ಸ್ ನಿಮಗೆ ಕೊಟ್ಟಿರ್ತಾರೆ. ನೆಟ್ಫ್ಲಿಕ್ಸ್ಗೆ ಹೋಗ್ತಾರೆ, ಡೈರೆಕ್ಟ್ ನೆಟ್ಫ್ಲಿಕ್ಸ್ಗೆ ಹೋಗುತ್ತೆ. ಬೇಡ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಇವಾಗ ಇದ್ರದ್ದು ಆಡಿಯೋ ಕ್ವಾಲಿಟಿ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ಸಾಂಗ್ ಹಾಕ್ತೀನಿ, ಕಾಪಿರೈಟಿಂಗ್ ಬಂದ್ಬಿಡುತ್ತೆ. ಸೊ Park Avenue, Euphoria, unleash your X Factor. ಇದೇನೇ ಇದ್ರ ಸೌಂಡು, ಈ ಥರನೇ ಇರುತ್ತೆ. ಸೊ ಇಷ್ಟೇ ಸಾಕು, ಇಲ್ಲಾಂದರೆ ಕಾಪಿರೈಟಿಂಗ್ ಆಗಿಬಿಡ್ತಾರೆ. ಸೊ ಇದರಲ್ಲಿ ಬ್ಯಾಕು ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಷ್ಟೇ. ನೆಕ್ಸ್ಟ್ ಏನಾದರೂ ವೀಡಿಯೋ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಈ TVದು ಲಿಂಕು ನಾನು ಕೆಳಗಡೆ ಕೊಡ್ತೀನಿ. ಬಾಯ್ ಗೈಸ್.